ಹಾಯ್ ಫ್ರೆಂಡ್ಸ್, ಹಾಯ್ ವ್ಯೂವರ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಯುವರ್ಸ್ ಕಿಚನ್ ಕಾರ್ನರ್. ನಾನಿವತ್ತು ಆಲೂಗಡ್ಡೆ ಬಜ್ಜಿ ಮಾಡ್ತಾಯಿದ್ದೀನಿ. ಬೇಕಾಗುವ ಸಾಮಗ್ರಿಗಳು: ನಾನು ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ, ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ನಾನು ನೋಡಿ, 1 ಕಪ್ಪು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, 1.5 ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು, 2 ಚಿಟಿಕೆ ಅಡುಗೆ ಸೋಡಾ, 1 ಸ್ಪೂನು ಅಚ್ಕಾರದ ಪುಡಿ, 1/4 ಚಮಚ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಅಜ್ವೈನ್ 1/4 ಚಮಚ, ಮತ್ತು ಫ್ರೈ ಮಾಡಲಿಕ್ಕೆ ಎಣ್ಣೆ. ನಾನು ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಹಿಟ್ಟು ಮಿಕ್ಸ್ ಮಾಡಲಿಕ್ಕೆ ನೀರು. ಈಗ ಆಲೂಗಡ್ಡೆ ಕಟ್ ಮಾಡೋಣ. ಇದು ಡ್ರೈ ಫ್ರೂಟ್ಸ್ ಕಟ್ಟರು. ಇಲ್ಲಿ ಅಡ್ಜಸ್ಟ್ ಮಾಡ್ಕೊಬೋದು, ನಿಮಗೆ ಎಷ್ಟು ದಪ್ಪ ಬೇಕೋ ನೋಡಿ ಅಡ್ಜಸ್ಟ್ ಮಾಡ್ಕೊಬೋದು. ನೋಡಿ, ಇದು ಫುಲ್ಲು ದಪ್ಪ ಬರುತ್ತೆ ಜಾಸ್ತಿ. ಇಲ್ಲಿ ನೋಡಿ, ಫುಲ್ಲು ನಾನು ಈ ಥರ ಇಟ್ಕೊಂಡಿದ್ದೀನಿ. ಈಗ ಈ ಥರ ಇಟ್ಕೊಂಡು ಈ ಥರ ತುರ್ಕೊಳ್ಳಿ. ನೋಡಿ, ಇಷ್ಟು ತೆಳ್ಳ ಬರುತ್ತೆ. ನೋಡಿ, ಇನ್ನೂ ದಪ್ಪ ಬೇಕು ಅಂದರೆ ಇಲ್ಲಿ ಸ್ವಲ್ಪ ಒಂದು ಪೆನ್ ಪ್ರೆಸ್ ಮಾಡಿದ್ರೆ ಸ್ವಲ್ಪ ದಪ್ಪ ಆಗುತ್ತೆ. ನೋಡಿ, ಈ ಥರ ಇಟ್ಕೊಂಡು ಜೋರಾಗಿ ಸ್ವಲ್ಪ ಪ್ರೆಸ್ ಮಾಡಿ ತಳ್ಳಬೇಕು. ಈಗ ನೋಡಿ, ಸ್ವಲ್ಪ ದಪ್ಪ ಬಂತು. ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಬಟ್ಲಲ್ಲಿ ಹಾಕ್ಕೊತೀನಿ. ಈಗ ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನಾನು. ಈ ಕಟ್ ಮಾಡಿರೋ ಆಲೂಗಡ್ಡೆ ಪೀಸೆಲ್ಲ ಇದ್ರಲ್ಲಿ ಹಾಕ್ಕೊತಾ ಇದ್ದೀನಿ. ನೋಡಿ, ಇದೇ ಥರ ಎಲ್ಲ ನಾನು ತುರ್ಕೊತೀನಿ ಆಲೂಗಡ್ಡೆನ. ನೋಡಿ, ನಾನು ಕಟ್ ಮಾಡಿ ಎಲ್ಲ ಹಾಕ್ಕೊಂಡಿದ್ದೀನಿ. ನೋಡಿ, ಇಷ್ಟು ತೆಳ್ಳಗೆ ಬಂದಿದೆ. ನೀವು ಚಾಕುನಲ್ಲಿ ಬೇಕಂದರೆ ಕಟ್ ಮಾಡ್ಕೊಬೋದು. ನೋಡಿ, ಇಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಎಣ್ಣೆ ಕಾಯಿಸಿಕ್ಕೆ ಇಡ್ತೀನಿ. ಈಗ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಹಂಗೆ ನೋಡಿ, ಒಂದು ಬೌಲ್ ತಗೊಳ್ಳಿ. ಈಗ ಕಡಲೆ ಹಿಟ್ಟು ಹಾಕ್ಕೊಳ್ಳಿ, ಸೋಡಾ ಒಂದು ಬಿಟ್ಟು ಈ ಪ್ಲೇಟಲ್ಲಿರೋ ಎಲ್ಲ ಐಟಮು ಹಾಕ್ಕೊಳ್ಳಿ. ಚಿಲ್ಲಿ ಪೌಡ್ರು, ಉಪ್ಪು, ಅಜ್ವೈನು, ಅರಿಶಿನ ಪುಡಿ ಮತ್ತು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳಿ. ಮಿಕ್ಸ್ ಮಾಡ್ಕೊಳ್ಳಿ. ಇದು ಮಳೆಗಾಲದಲ್ಲಿ ಮಳೆ ಬರೋವಾಗ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಈವ್ನಿಂಗ್ ಸ್ನ್ಯಾಕಾಗಿ ಮಾಡ್ಕೊತಾ ಇದ್ದೀನಿ. ನೋಡಿ, ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಗಂಟಿಲ್ದಿದ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟು ಮಿಕ್ಸ್ ಮಾಡೋವಾಗ ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಳ್ಳಿ. ನೋಡಿ, ಗಂಟಿಲ್ದಿದ್ದಂಗೆ ಮಿಕ್ಸ್ ಮಾಡಿದ್ದೀನಿ ನಾನು. ಈಗ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಇರಬೇಕು ಹಿಟ್ಟು. ಒಂಚೂರು ಗಂಟಿಲ್ಲ. ನೋಡಿ, ಕ್ಲೀನಾಗಿದೆ ಹಿಟ್ಟು. ಈಗ ಅಡುಗೆ ಸೋಡಾ ಹಾಕ್ಕೊಳ್ಳಿ, 2 ಚಿಟಿಕೆ. ಈಗ ಮಿಕ್ಸ್ ಮಾಡ್ಕೊಳ್ಳಿ.
ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಅಡುಗೆ ಸೋಡಾನ ಹಾಕಿದ್ಮೇಲೆ ನೋಡಿ ಈಗ ಆಗಿದೆ. ನೋಡಿ ಎಣ್ಣೆ ಕಾದಿದೆ ಇಲ್ಲ ಅಂತ ಈ ಥರ ಒಂದು ಡ್ರಾಪ್ ಬಿಟ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಅದ್ಮೇಲೆ ಬಂದಿದ್ರೆ ಹಿಟ್ಟು ಎಣ್ಣೆ ಕಾದಿದೆ ಅಂತ ಅರ್ಥ. ಮೀಡಿಯಮ್ ಟು ಸಿಮ್ ಫ್ಲೇಮ್ ಇಟ್ಕೊಳ್ಳಿ. ಈಗ ಆಲೂಗಡ್ಡೆ ಫುಲ್ ನೀರೆಲ್ಲ ಡ್ರೈನ್ ಮಾಡ್ಕೊಳ್ಳಿ. ನೀರಲ್ಲಿರೋದೆಲ್ಲ ತಗೊಳ್ಳಿ, ಈ ಥರ ಬೌಲ್ಗೆ ಹಾಕ್ಕೊಳ್ಳಿ. ನೋಡಿ ಒಂದು ಪೀಸ್ ಆಲೂಗಡ್ಡೆ ಎತ್ಕೊಳ್ಳಿ. ಈ ಥರ ಡಿಪ್ ಮಾಡಿ ನೋಡಿ, ಫುಲ್ ಕೋಟ್ ಆಗಬೇಕು, ಆವಾಗ ಸರಿ ಇದೆ ಅಂತ ಹಿಟ್ಟು. ಈಗ ನಾನು ಎಣ್ಣೆಲಿ ಬಿಡ್ತಾ ಇದ್ದೀನಿ. ಇದೇ ಥರ ಎಲ್ಲ ಆಲೂಗಡ್ಡೆನೂ ಬಿಡ್ತೀನಿ. ತುಂಬ ನೀರು ಹಾಕ್ಕೊಂಡಿದೆ, ನೀವು 2 ಸ್ಪೂನು ಕಡಲೆ ಹಿಟ್ಟು ಹಾಕ್ಕೊಬೋದು. ನೋಡಿ ಈ ಥರ ಡಿಪ್ ಮಾಡಿ ಸೈಡ್ಗೆ ಈ ಥರ ಇದು ಮಾಡಿಕೊಂಡು ಈ ಥರ ಬಿಡಿ ಎಣ್ಣೆಯಲ್ಲಿ. ನೋಡಿ ಈ ಥರ ಡಿಪ್ ಮಾಡಿ ಸೈಡ್ಗೆ ಈ ಥರ ಮಾಡಿಕೊಂಡು ಎಣ್ಣೆಲಿ ಬಿಟ್ಕೊಳ್ಳಿ. ನೀವು ಹಾಕಿದ ತಕ್ಷಣ ಸ್ಪೂನ್ ಹಾಕಬೇಡಿ, ಚೆನ್ನಾಗಿ ಫ್ರೈ ಆಗಲಿ, ಆಮೇಲೆ ಟರ್ನ್ ಮಾಡಬೇಕು. ನೋಡಿ ಒಂದು ಕಡೆ ಆಗಿದೆ, ಈಗ ಟರ್ನ್ ಮಾಡ್ತಾ ಇದ್ದೀನಿ. ನೀವು ಸಿಪ್ಪೆ ತೆಗೆದು ಬೇಕಂದ್ರೆ ಹಾಕೊಬೋದು. ನಾನು ಸಿಪ್ಪೆ ಸಮೇತ ಹಾಕ್ತಾ ಇದ್ದೀನಿ ಆಲೂಗಡ್ಡೆದು. ನೋಡಿ ಗೋಲ್ಡನ್ ಬ್ರೌನ್ ಬಂದಿದೆ, ಲೈಟ್ ಗೋಲ್ಡನ್ ಬ್ರೌನ್. ಇದೇ ಥರ ಇನ್ನೊಂದು ಸೈಡು ಫ್ರೈ ಮಾಡ್ಕೊಳ್ಳಿ. ನೋಡಿ ಒಂದು ಕಡೆ ಫ್ರೈ ಆಗಿದೆ, ಇನ್ನೊಂದು ಕಡೆನೂ ಈಗ ಆಗಿದೆ. ನಾನು ಟಿಶ್ಯೂ ಪೇಪರ್ಗೆ ಹಾಕ್ಕೊತಾ ಇದ್ದೀನಿ ಬಜ್ಜಿನ. ಎಕ್ಸೆಸ್ ಏನೇನೋ ಆಯಿಲ್ ಇದ್ದರೆ ಟಿಶ್ಯೂ ಎಲ್ಲ ಎಳ್ಕೊಳುತ್ತೆ. ನೋಡಿ ಇನ್ನೊಂದು ಬ್ಯಾಚ್ ಬಿಡ್ತಾ ಇದ್ದೀನಿ ನಾನು. ನೋಡಿ ಈ ಥರ ಟಿಪ್ ಮಾಡಿ ಸೈಡ್ಗೆ ಈ ಥರ ಇದು ಮಾಡಿಬಿಟ್ಟು ಎಣ್ಣೆಲಿ ಬಿಟ್ಕೊಳ್ಳಿ. ನೋಡಿ ಈ ಥರ ಡಿಪ್ ಮಾಡಬೇಕು, ಸೈಡಲ್ಲಿ ಈ ಥರ ಇದು ಮಾಡಿಕೊಂಡು ಎಣ್ಣೆಯಲ್ಲಿ ಬಿಟ್ಕೊಳ್ಳಿ. ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಬಜ್ಜಿ. ನೋಡಿ ಇದೇ ಥರ ಎಲ್ಲ ಬಜ್ಜಿನೂ ಫ್ರೈ ಮಾಡ್ಕೊತೀನಿ ನಾನು. ನೋಡಿ ಒಂದು ಸೈಡ್ ಆಗಿದೆ, ಈಗ ಟರ್ನ್ ಮಾಡ್ತಾ ಇದ್ದೀನಿ. ಇದೇ ಥರ ಇನ್ನೊಂದು ಸೈಡು ಫ್ರೈ ಮಾಡ್ಕೊಳ್ಳಿ. ನೋಡಿ ಫ್ರೈ ಆಗಿದೆ, ಈಗ ನಾನು ಟಿಶ್ಯೂಗೆ ಹಾಕ್ಕೊತಾ ಇದ್ದೀನಿ ತೆಗೆದು. ಮಿಕ್ಕಿರೋ ಇದನ್ನು ಪೊಟ್ಯಾಟೋನು ಆಲೂಗಡ್ಡೆನ ನಾನು ಫ್ರೈ ಮಾಡ್ಕೊತೀನಿ ಎಣ್ಣೆಯಲ್ಲಿ. ನೋಡಿ ಲಾಸ್ಟ್ ಬ್ಯಾಚ್ ಹಾಕ್ತಾ ಇದ್ದೀನಿ ನಾನು. ಈ ಥರ ಡಿಪ್ ಮಾಡಿ ಹಾಕ್ಕೊಳ್ಳಿ.
ನೋಡಿ ಇಷ್ಟೇ ಹಿಟ್ಟು ಮೆಟ್ಕಿದೆ, ಫುಲ್ಲು ಹಿಟ್ಟು ಖಾಲಿ ಆಗಿದೆ ನೋಡಿ. ಫ್ರೈ ಆಗಿದೆ. ನಾನು ತಗೊತಾ ಇದ್ದೀನಿ ಟಿಶ್ಯೂ ಪೇಪರ್ಗೆ. ಈಗ ಇದು ರೆಡಿ ಆಯಿತು. ನಾನು ಸರ್ವ್ ಮಾಡ್ಕೊತೀನಿ ನೋಡಿ. ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ಕಾಫಿ ಜೊತೆ. ನೋಡಿ, ಒಂದು ಆಲೂಗಡ್ಡೆಯಲ್ಲಿ 35 ಬಜ್ಜಿ ಆಗಿದೆ ನೋಡಿ. ಆಲೂಗಡ್ಡೆನೂ ಬೆಂದಿದೆ, ತುಂಬ ಚೆನ್ನಾಗಿದೆ. ನೀವು ಟ್ರೈ ಮಾಡಿ ಹಾಗೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಂದಿನ ಅಡುಗೆ ಆಲೂಗಡ್ಡೆ ಬಜ್ಜಿ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಹಾಗೂ ಕಮೆಂಟ್ಸನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಮರೆಯದೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೈನಿಂಗ್ ಔಟ್ ಫ್ರಮ್ ಯೋಸ್ ಕಿಚನ್ ಕಾರ್ನರ್. ಥ್ಯಾಂಕ್ ಯು.